ಆಶ್ರಯ ಟಿವಿಯ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಉದಯ ಕಾಲದ ಆರಾಧನೆಯಲ್ಲಿ ಕುಟುಂಬ ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಈ ಕುಟುಂಬ ಪ್ರಾರ್ಥನೆ ನಾವು ಕೇಳಲ್ಪಡ್ತಾ ಇದ್ದೇವೆ. ಎಷ್ಟೋ ಜನರಿಗೆ ಅದು ಉಪಯೋಗವಾಗ್ತಾ ಇದೆ, ಆಶೀರ್ವಾದವಾಗ್ತಾ ಇದೆ, ಬಿಡುಗಡೆಯನ್ನು ಹೊಂದ್ಕೊತಾ ಇದ್ದಾರೆ ಎಂಬುದಾಗಿ. ಖಂಡಿತವಾಗಿ ಈ ಆಶ್ರಯ ಟಿವಿಯ ಈ ಕುಟುಂಬ ಪ್ರಾರ್ಥನೆಯಲ್ಲಿ ಮತ್ತೆ ಹೆಚ್ಚಾಗಿ ಕುಟುಂಬವಾಗಿ ನೀವು ಉದಯ ಕಾಲದಲ್ಲಿ ಆರಾಧಿಸುವಾಗ ಖಂಡಿತವಾಗಿ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ನಾವು ನಂಬುವರಾಗಿದ್ದೇವೆ. ಈ ವೇಳೆಯಲ್ಲಿ ನಾವೊಂದು ಸುಂದರವಾದ ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಯೇಸುವೆ ಪುನರುತ್ಥಾನವು, ಯೇಸುವೆ ಜೀವವು, ಆತನನ್ನು ನಂಬುವರು ಸತ್ತರು ಬದುಕುವರಾಗಿದ್ದಾರೆ. ಆ ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಓ ಜೀಸಸ್, ಯೇಸುವೆ ಪುನರುತ್ಥಾನವು, ಯೇಸುವೆ ಜೀವವು, ಯೇಸುವ ನಂಬುವವರು ಸತ್ತರು ಬದುಕುವರು. ವಾಕ್ಯವು ನಮ್ಮನ್ನು ಬಲಪಡಿಸುವಂತದಾಗಿದೆ. ಈ ಉದಯ ಕಾಲದಲ್ಲಿ ನಾವೆಲ್ಲರೂ ಇವತ್ತಿನ ಸತ್ಯವೇದದ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವರು ನಮಗೆ ಇವತ್ತು ದಯಪಾಲಿಸುವಂಥ ವಾಕ್ಯ ಪ್ರಕಟಣೆ 1ನೇ ಅಧ್ಯಾಯ 17-18ನೇ ವಚನವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು,
ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ಸತ್ತವನಾದೆನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಆಮೇನ್. ಮತ್ತೆ ಸ್ವಲ್ಪ ಮುಂದೆ ಹೋದಮ್ಮ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಸ್ತೋತ್ರ ರಾಜ. ಆದಾದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನೂ ಬರೆ. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಸ್ತೋತ್ರ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಾಕ್ಯವು ಸುಂದರವಾಗಿದೆ. ದೇವರು ನಮ್ಮೊಂದಿಗೆ ಈ ಬೆಳಗಿನ ಜಾವದಲ್ಲಿ ಮಾತನಾಡುವಂಥದ್ದು. ಹೆದರಬೇಡಿರಿ. ನಿನ್ನ ಕೆಲಸದಲ್ಲಿ ಯಾವುದ್ಯಾವುದು ಸತ್ತೋಗಿದೆಯೋ ಇನ್ಮೇಲೆ ನಿನ್ನ ಮೇಲೆ ಬರೋದಕ್ಕೆ ಆಗೋದಿಲ್ಲ, ಉದ್ಧಾರನೆ ಆಗೋದಿಲ್ಲ. ನನ್ನ ಬಾಳು ಇಷ್ಟೇ ಎಂಬುದಾಗಿ ಕೂತಿರುವಂಥ ದೇವ ಮಗುವೆ, ಈ ಉದಯ ಕಾಲದಲ್ಲಿ ಕರ್ತನು ನಿನ್ನನ್ನು ಹೆದರಬೇಡ ಎಂಬುದಾಗಿ ಬಲವಾಗಿ ಮಾತನಾಡುವರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ಕುಟುಂಬದಲ್ಲಿ ಈಗಲೇ ಈ ಆಶ್ರಯ ಟಿವಿಯ ಮೂಲಕವಾಗಿ ನೋಡ್ತಾ ಇರುವಂತಹ ದೇವ ಮಗುವೆ, ದೇವರು ನಿನ್ನೊಂದಿಗೆ ಮಾತನಾಡ್ತಿದ್ದಾನೆ ನೇರವಾಗಿ. ಎದ್ದೇಳು, ನಿನಗೆ ಬೆಳಕು ಬಂದಿದೆ, ಹೆದರಬೇಡ. ಆತನನ್ನು ನಂಬುವರು ಸತ್ತರೂ ಬದುಕುವರಾಗಿದ್ದಾರೆ. ಯಾವುದೆಲ್ಲವೂ ನಿನ್ನ ಕುಟುಂಬದಲ್ಲಿ ಸತ್ತೋಗಿದೆಯೋ ಅದರ ಮೇಲೆಲ್ಲ ಈಗಲೇ ಯೇಸು ಕ್ರಿಸ್ತನ ನಾಮದಲ್ಲಿ ಜೀವವನ್ನು ಘೋಷಿಸುವರಾಗಿದ್ದೇವೆ. ಜೀವವು ಉಂಟಾಗ್ತಾ ಇದೆ. ಆ ಒಂದೊಂದು ನರ ನಾಡಿಗಳಲ್ಲಿಯೂ ದೇವರ ಶಕ್ತಿ ಇಳಿತಾ ಇದೆ. ನಿನ್ನ ರೋಗಗಳ ಮೇಲೆ ದೇವರ ಶಕ್ತಿ ಈಗಲೇ 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 ಇಳಿತಾ ಇದೆ. ಹೊಂದಿಕೋ, ಅದನ್ನ ಬಿಡುಗಡೆ ಹೊಂದಿಕೋ. ಸ್ತೋತ್ರ ರಾಜ. ಒಂದೊಂದು ಮನೆಯಲ್ಲಿ ಬಿಡುಗಡೆ, ಒಂದೊಂದು ಕುಟುಂಬದಲ್ಲಿ ಬಿಡುಗಡೆ, ಒಂದೊಂದು ಕೆಲಸ ಕಾರ್ಯಗಳಲ್ಲಿ ಬಿಡುಗಡೆ, ಇವರ ಪ್ರಯಾಣದಲ್ಲಿ ಇರುವ ಎಲ್ಲ ಅಪಾಯಗಳಿಂದ ಬಿಡುಗಡೆ, ನಿದ್ದೆಯಲ್ಲಿ ಭಯವಾಗುತ್ತಿರುವಂತ ಎಲ್ಲಾ ಭಯಗಳ ಮೇಲೆ ದೇವರ ಧೈರ್ಯದ ಆತ್ಮವು ಈಗಲೇ ಇಳಿಯಲಿ. ಕುಟುಂಬದಲ್ಲಿ ಭಯ ಇರುವಂತ ಎಲ್ಲ ಭಯಗಳು ಹೊರಟು ಹೋಗಲಿ. ಸ್ತೋತ್ರ ಮಾಡಿ. ನನ್ನಲ್ಲಿರುವ ಎಲ್ಲ ಭಯಗಳು ಬಿಟ್ಟು ಹೋಗಲಿ ಎಂಬುದಾಗಿ ಹೇಳಿ. ನನ್ನಲ್ಲಿರುವ ಎಲ್ಲ ಭಯಗಳು ಬಿಟ್ಟು ಹೋಗಲಿ ಎಂಬುದಾಗಿ ಅಲ್ಲೇ ಪ್ರಾರ್ಥನೆ ಮಾಡ್ರಿ. ಈಗಲೇ 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 ಈ ಮುಂಜಾನೆಯಲ್ಲಿ ಆತನನ್ನು ನೋಡ್ರಿ, ಆತನೊಂದಿಗೆ ಮಾತನಾಡ್ರಿ. ಯೇಸುವೆ ಪುನರುತ್ಥಾನವು, ಯೇಸುವೆ ಜೀವವು, ಸೈತಾನ ದೊರೆತನ, ಮರಣದ ಅಧಿಕಾರ, ಸೈತಾನ ದೊರೆತನ, ಮರಣದ ಅಧಿಕಾರ, ಪಾಪದ ಬಲವನ್ನು ಮುರಿದು ಹಾಕಿದ, ಪಾಪದ ಬಲವನ್ನು ಮುರಿದು ಹಾಕಿದ. ಎಲ್ಲರೂ ಆರಾಧಿಸೋಣ, ಜಯ ಘೋಷ ಮಾಡೋಣ. ಮರಣವ ಜಯಿಸಿದ ಯೇಸು ರಾಜನ 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 ಆರಾಧಿಸೋಣ, ಜಯ ಘೋಷ ಮಾಡೋಣ. ಮರಣವ ಜಯಿಸಿದ ಯೇಸು ಮರಣದ ಭಯದ ಆತ್ಮವೇ ಈಗಲೇ ಬಿಟ್ಟೋಗು. ಪಾತಾಳವನ್ನು ಜಯಿಸಿದಾತನು, ಮರಣವನ್ನು ಜಯಿಸಿದಾತನು ಇವರ ಕುಟುಂಬಗಳಲ್ಲಿ ಈಗಲೇ ಆಳ್ವಿಕೆ ಮಾಡಲಿ. ಆಳ್ವಿಕೆ ಮಾಡು. ಪರಿಶುದ್ಧನೇ ನಿನಗೆ ಸ್ತೋತ್ರ, ಜಯ ಕೊಡುವಾತನೇ ನಿನಗೆ ಸ್ತೋತ್ರ, ಬಲ ಕೊಡುವಾತನೇ ನಿನಗೆ ಸ್ತೋತ್ರ, ಧೈರ್ಯ ಕೊಡುವಾತನೇ ನಿಮಗೆ ಸ್ತೋತ್ರ, ನಡೆಸುವಾತನೇ ನಿಮಗೆ ಸ್ತೋತ್ರ. ಓ ಮರಣವನ್ನು ಗೆದ್ದ ಓ ಜಯನೇ ನಿಮಗೆ ಸ್ತೋತ್ರ. ಓ ಪಾತಾಳವನ್ನು ಸೋಲಿಸಿದಾತನೇ ನಿಮಗೆ ಸ್ತೋತ್ರ.
ಹರ್ಷಿಸು ಸ್ವಾಮಿ. ಎಸ್ ಲಾರ್ಡ್, ಎಸ್ ಲಾರ್ಡ್. ನೀನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಧೈರ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಜಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲವೂ ನಿಮ್ಮ ಕೈಲಿ ಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ, ಆಮೆನ್. ಇವತ್ತಿನ ದಿನವೂ ದೇವರು ನಿಮ್ಮನ್ನು ಬಲವಾಗಿ ಹೆಚ್ಚಾಗಿ ಆಶೀರ್ವದಿಸಿದ್ದಾರೆ ಎಂಬುದಾಗಿ ನಾವು ನಂಬ್ತೇವೆ. ಧೈರ್ಯವಾಗಿ ಇವತ್ತಿನ ಕೆಲಸ ಕಾರ್ಯಗಳನ್ನು ನೀವು ಪ್ರಾರಂಭ ಮಾಡಿರಿ. ಮತ್ತೆ ಮುಂಜಾನೆ ವೇಳೆಯಲ್ಲಿ ನಾವು ಈ ಆಸರೆ ಟಿವಿಯ ಕುಟುಂಬ ಪ್ರಾರ್ಥನೆಯಲ್ಲಿ ಸೇರಿ ಬರೋಣ. ತಪ್ಪದೇ ವೀಕ್ಷಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಿ. ಆಮೇನ್.